ಯುವಕರಿಗೆ ಬಂದೂಕು ತರಬೇತಿ ಕೊಟ್ಟ ಶ್ರೀರಾಮ ಸೇನೆ. ರಾಜ್ಯದಲ್ಲಿ ಯಾರು ಎಲ್ಲಿ ಬೇಕಾದರೂ ಶಸ್ತ್ರಾಸ್ತ್ರ ತರಬೇತಿಯನ್ನ ಕೊಡಬಹುದಾ? ಕಾನೂನು ಬಾಹಿರವಾಗಿ ಶಸ್ತ್ರಾಸ್ತ್ರ ತರಬೇತಿ ನಡೆದಿರುವ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ರಾಜ್ಯ ಸರ್ಕಾರ. ಶಾಂತಿಯುತ ಪ್ರದರ್ಶನ ಮಾಡಿದ್ರೂ ಕೇಸ್ ದಾಖಲಾಗುವ ರಾಜ್ಯದಲ್ಲಿ ಹಿಂದುತ್ವ ಸಂಘಟನೆಗಳಿಗೆ ರಾಜಾರೋಷವಾಗಿ ಶಸ್ತ್ರಾಸ್ತ್ರ ತರಬೇತಿ ನೀಡೋಕೆ ಅವಕಾಶ ಹೇಗೆ ಕೊಡಲಾಗಿದೆ? ಬಲಪಂಥೀಯ ಹಿಂದುತ್ವ ಸಂಘಟನೆ ಶ್ರೀರಾಮ ಸೇನೆ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದ ಗುಡ್ಡದಲ್ಲಿ 6 ದಿನಗಳ ಬಂದೂಕು ತರಬೇತಿ ಶಿಬಿರವನ್ನ ನಡೆಸಿದ್ದು, ರಾಜ್ಯದ ವಿವಿಧೆಡೆಗಳಿಂದ ಬಂದ 186 ಯುವಕರಿಗೆ ವಾರದ ಹಿಂದೆ ಈ ತರಬೇತಿ ನೀಡಲಾಗಿದೆ ಅಂತ ವರದಿಯಾಗಿದೆ. ಶ್ರೀರಾಮ್ ಸೇನೆ ತರಬೇತಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದು, ಇದು ಭವಿಷ್ಯದ ಸವಾಲುಗಳಿಗೆ ಸಿದ್ಧರಾಗೋಕೆ ಆಯ್ದ ಕಾರ್ಯಕರ್ತರಿಗೆ ವಾರ್ಷಿಕವಾಗಿ ನಡೆಸಲಾಗುವ ಆತ್ಮರಕ್ಷಣೆಯ ಕಾರ್ಯಕ್ರಮ ಆಗಿದೆ ಅಂತ ಹೇಳಿಕೊಂಡಿದೆ. ವ್ಯಕ್ತಿತ್ವ ವಿಕಸನ ಹಾಗೂ ಸ್ವಸುರಕ್ಷಾ ಶಾರೀರಿಕ ತರಬೇತಿ ಎಂಬ ಹೆಸರಿನಲ್ಲಿ ಬಲಪಂಥೀಯ ಸಂಘಟನೆ ಶ್ರೀರಾಮ್ ಸೇನೆ 6 ದಿನಗಳ ಶಿಬಿರದಲ್ಲಿ ಯುವಕರಿಗೆ ಲಾಠಿ ನಿರ್ವಹಣೆ, ಕತ್ತಿ ವರಸೆ, ಕರಾಟೆ ಮತ್ತು ಏರ್ ಗನ್ ಬಳಕೆ ಸೇರಿದಂತೆ ಹಲವು ತರಬೇತಿ ನೀಡಿದೆ ಅಂತ ತಿಳಿದು ಬಂದಿದೆ. ಹಿಂದುತ್ವ ಬಲಪಂಥೀಯ ಸಂಘಟನೆಯ ಈ ಚಟುವಟಿಕೆ ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಬಗ್ಗೆ ಆತಂಕ ಸೃಷ್ಟಿಸಿದೆ. ಏರ್ಗನ್ ಮೂಲಕ ಸ್ವರಕ್ಷಣೆ ತರಬೇತಿ ನೀಡಿದ್ದೇವೆ. ಪ್ರತಿ ವರ್ಷ ಆಯ್ದ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗುತ್ತೆ. ಮುಂದಿನ ಸವಾಲು ಎದುರಿಸೋಕೆ ಯುವಕರನ್ನ ಸಜ್ಜು ಮಾಡಿದ್ದೇವೆ. ಸ್ವಸುರಕ್ಷೆಗಾಗಿ ವಿವಿಧ ರಕ್ಷಾ ತರಬೇತಿ ನೀಡಲಾಗಿದೆ ಅಂತ ಶ್ರೀರಾಮ್ ಸೇನೆಯ ಗಂಗಾಧರ್ ಕುಲಕರ್ಣಿ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಭಾರತದಲ್ಲಿ ಹಿಂದುತ್ವವಾದಿ ಕೋಮುವಾದಿ ದಾಳಿಗಳು, ಹಿಂಸಾಚಾರ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕದಲ್ಲಿ ಹಾಡ ಹಗಲೇ ರಾಜಾರೋಷವಾಗಿ ಹಿಂದುತ್ವ ಸಂಘಟನೆ ಶಸ್ತ್ರಾಸ್ತ್ರ ತರಬೇತಿ ನೀಡುತ್ತಿದೆ. ವಿಚಾರವಾದಿಗಳಾದ ದಾಬೋಲ್ಕರ್, ಪನ್ಸಾರ್, ಎಂಎಂ ಕಲಬುರ್ಗಿ, ಗೌರಿ ಲಂಕೇಶ್ ಸೇರಿದಂತೆ ಹಲವಾರು ಚಿಂತಕರ ಹತ್ಯೆಯ ಹಿಂದೆ ಇಂಥದ್ದೇ ಸಂಘಟನೆಗಳ ಸಂಚಿದೆ ಅನ್ನೋ ಆರೋಪಗಳಿದೆ. ಇಂತಹ ಆರೋಪಗಳಿಗೆ ಪುಷ್ಟಿ ಕೊಡುವಂತ ಘಟನೆ ಬಾಗಲಕೋಟೆಯಿಂದ ವರದಿಯಾಗಿದೆ. ಶಿಬಿರವನ್ನ ಸಮರ್ಥನೆ ಮಾಡಿಕೊಂಡಿರುವ ಸಂಘಟನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ, ಹಿಂದೂ ಕಾರ್ಯಕರ್ತರು ಮತ್ತು ಸಮಾಜದ ಮೇಲಿನ ದಾಳಿಗಳಿಗೆ ಪ್ರತಿಕ್ರಿಯಿಸೋಕೆ ಸಿದ್ಧತೆ ಇದಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ಶ್ರೀರಾಮ ಸೇನೆ ಎಂಬ ಹಿಂದುತ್ವ ಸಂಘಟನೆ ರಾಜಾರೋಷವಾಗಿ ಬಂದೂಕು ತರಬೇತಿ ನೀಡುತ್ತಿರುವಾಗ ಪೊಲೀಸ್ ಇಲಾಖೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ. ಶಾಂತಿಯುತ ಪ್ರದರ್ಶನ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಾಗುವ ರಾಜ್ಯದಲ್ಲಿ ಅಕ್ರಮವಾಗಿ ಬಂದೂಕು ತರಬೇತಿ ನೀಡೋರ ವಿರುದ್ಧ ವಾರದ ಬಳಿಕವೂ ಕ್ರಮ ಯಾಕಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಯಾರಿಂದ ಅನುಮತಿ ಪಡೆದು ಶ್ರೀರಾಮ್ ಸೇನೆ ಬಂದೂಕು ತರಬೇತಿ ಕೊಟ್ಟಿದೆ? ಯಾವ ನಿಯಮದ ಅಡಿಯಲ್ಲಿ ಇದಕ್ಕೆ ಇಂತಹ ಅನುಮತಿ ಕೊಡಲಾಗಿದೆ? ಅನುಮತಿ ನೀಡಲಾಗಿಲ್ಲ ಅಂತಾದ್ರೆ ತಕ್ಷಣ ಸಂಘಟನೆಯ ಪ್ರಮುಖರ ಬಂಧನ ಯಾಕಾಗಿಲ್ಲ? ಅವರ ವಿರುದ್ಧ ಪ್ರಕರಣ ಯಾಕೆ ದಾಖಲಾಗಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಹಾಗೂ ರಾಜ್ಯದ ಗೃಹ ಸಚಿವರು ಉತ್ತರಿಸಬೇಕಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.